ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನ ಭೇಟಿಯಾಗಿದ್ದಾರೆ ಜೆಡಿಎಸ್ ನಿಯೋಗ. ನೂರಾರು ಕಾರುಗಳಲ್ಲಿ ಇವತ್ತು ಜೆಡಿಎಸ್ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಈಗ ಸದ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಭೇಟಿಯಾಗಿದ್ದಾರೆ. ಸಾರಾ ಮಹೇಶ್ ಪುಟ್ಟರಾಜು ನೇತೃತ್ವದಲ್ಲಿ ಧರ್ಮಯಾತ್ರೆ. ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಹೆಗ್ಡೆ ಅವರನ್ನ ಭೇಟಿಯಾಗಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿಯಾಗಿದ್ದಾರೆ ನಾಯಕರು. ಮೈಸೂರು ಮತ್ತು ಮಂಡ್ಯದಿಂದ ಜೆಡಿಎಸ್ ನಾಯಕರು ಹೊರಟಿದ್ದು ಇವತ್ತು ಧರ್ಮಯಾತ್ರೆ ಹೆಸರಿನಲ್ಲಿ ಸಂಪೂರ್ಣವಾಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ. ಯಾರೇ ಆರೋಪ ಮಾಡಿದ್ರು, ಏನೇ ನಿಲ್ಲಿಸಿದ್ರು, ಅದ್ಯಾವುದೂ ಕೂಡ ಯಾವ ಕಾರಣಕ್ಕೂ ಕೂಡ ಧರ್ಮಸ್ಥಳಕ್ಕೆ ತಟ್ಟೋದಿಲ್ಲ. ನಾವೆಲ್ಲರೂ ಕೂಡ ಈಗ ಧರ್ಮಸ್ಥಳದ ಪರವಾಗಿದ್ದೀವಿ ಅಂತ ಇವತ್ತು ಧರ್ಮಯಾತ್ರೆ ನಡೆಸಿದ್ದಾರೆ. ಪಕ್ಷಾತೀತವಾಗಿ ಮಂಡ್ಯ ಮೈಸೂರು ಜಿಲ್ಲೆಯ ಎಲ್ಲ ಭಕ್ತರು ವಿಶೇಷವಾಗಿ ಇಡೀ ರಾತ್ರಿ ನಿದ್ದೆ ಮಾಡದೆ ಇಲ್ಲಿಗೆ ಬರಬೇಕು, ಪರಮಾತ್ಮನ ದರ್ಶನ ಮಾಡಬೇಕು, ಆಶೀರ್ವಾದ ತಗೋಬೇಕು. ವಿಶೇಷವಾಗಿ ಇವತ್ತು ಪೀಠಾಧಿಕಾರಿಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ, ದಯಮಾಡಿ ತಾವು ತಮ್ಮ ಸಮಾಜಮುಖಿ ಕೆಲಸಗಳೇ ನಿಮ್ಮನ್ನು ಕಾಪಾಡುತ್ತೆ ಆ ಪರಮಾತ್ಮನ ಆಶೀರ್ವಾದದಿಂದ ಅಂತಕ್ಕಂಥ ನಿವೇದನೆ ಮಾಡಿದ್ದೇವೆ. ಬಹುತೇಕ ಎಲ್ಲೋ ಒಂದು ಕಡೆ ಅವರಿಗೆ ಮನಸ್ಸಿಗೆ ಭಾಳ ನೋವು ಉಂಟಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಾರಾ ಮಹೇಶ್ವರು ಹೇಳಿದ ರೀತಿ ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ದೂರವಾಣಿ ಮುಖಾಂತರ ಮಾತಾಡಿ ನಾವೆಲ್ಲ ನಮ್ಮ ಭಕ್ತರು ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನಾದರೂ ಇವತ್ತು ಪೂಜ್ಯರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಇತ್ತೀಚೆಗೆ ಈ ಕ್ಷೇತ್ರದ ಬಗ್ಗೆ ಕೆಲವು ಕಿಡಿಗೇಡಿಗಳು ಅಪಪ್ರಚಾರ ಮಾಡುವಂಥದ್ದನ್ನ ಮಾಡ್ತಿದ್ರು. ಆದರೆ ರಾಜ್ಯದ ದೇಶದ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಲಿ ಅಂಥೇಳಿ ನಾವು ಯಾರೂ ಕೂಡ ಚರ್ಚೆ ಮಾಡಿರಲಿಲ್ಲ.